ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಸಬ್ಬಕ್ಕಿಯಲ್ಲಿ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಯಾವಾಗಲೂ ರವೆಯಲ್ಲೇ ಮಾಡ್ತೀರಲ್ವ, ಸಬ್ಬಕ್ಕಿಲಿ ಒಂದು ಸಲ ಮಾಡಿ ನೋಡಿ ಅದರ ರುಚಿ ಹೇಗಿರುತ್ತೆ ಅಂತೇಳಿ. ಕಡಿಮೆ ಪದಾರ್ಥ, ಕಡಿಮೆ ಸಮಯದಲ್ಲಿ ಭಾಳ ರುಚಿಯಾಗಿ ಮಾಡಿ ತಿನ್ನುವಂಥ ಒಂದು ಸ್ವೀಟ್ ಇದು. ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನೈಲಾನ್ದು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅದ್ರಲ್ಲಿ ಸ್ವಲ್ಪ ಮಾತ್ರ ತೊಗೊಳ್ತಾ ಇದ್ದೀನಿ ನಾನು. ಅದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ನೀರು ಹಾಕಿ ಒಂದು 4 ಅವರ್ಸ್ ನೆನೆಸ್ಬೇಕು. ಆಗ ಅದು ನೆಂದಾಗ ನೋಡಿ ಈ ಥರ ಆಗಿರುತ್ತೆ. ಎಲ್ಲ ದಪ್ಪ ದಪ್ಪ ಆಗಿರುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ. ಅದರ ನೀರೆಲ್ಲ ಹಿಂಡಿಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ನೀರು ಹಿಂಡಿಬಿಟ್ಟು ರೆಡಿ ಮಾಡ್ಕೊಳ್ಳಿ. ಮತ್ತು ಸ್ವೀಟಿಗೆ ನಾನು ಬೆಲ್ಲದ ಪುಡಿ ಹಾಕ್ತಿದ್ದೀನಿ, ಜಾಗರಿ ಪೌಡ್ರ್, ಅದು ಆರ್ಗ್ಯಾನಿಕ್ ಜಾಗರಿ ಪೌಡ್ರ್. ಮತ್ತು ಮಾವಿನ ಹಣ್ಣು ಹಾಕ್ತಾಯಿದ್ದೀನಿ ಫ್ಲೇವರ್ಗೆ. ಅದು ಮಾವಿನ ಹಣ್ಣು ಹಾಕ್ಬೋದು, ಮ್ಯಾಂಗೋ ಹಾಕ್ಬೋದು, ಪೈನಾಪಲ್ ಹಾಕ್ಬೋದು, ಇಲ್ಲ ಬಾಳೆಹಣ್ಣಾದರೂ ಬನಾನಾ ಹಾಕ್ಬೋದು. ಅದೆಲ್ಲ ಭಾಳ ಟೇಸ್ಟ್ ಅನಿಸುತ್ತೆ. ಎಸೆನ್ಸ್ಗಿಂತ ಬೆಸ್ಟ್ ಅದು. ಆಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಬೇಕು. ಅದನ್ನು ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಆಯಿತಾ? ಆಮೇಲೆ ಈ ಸಬ್ಬಕ್ಕಿ ಇದೆ ನೋಡಿ, ನಾವು ನೆನೆಸಿದ್ವಲ್ಲ, ಅದನ್ನು ಈ ತುಪ್ಪದಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು 3 ಲವಂಗ ಹಾಕ್ತಾಯಿದ್ದೀನಿ, ಅದೊಂದು ಫ್ಲೇವರ್ಗೆ ಅಷ್ಟೇ. ಅದನ್ನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಬೇಯಿಸ್ತಾ ಇರಿ ಒಂದು 2 ನಿಮಿಷ. ಆಮೇಲೆ ಮಾವಿನ ಹಣ್ಣನ್ನು ಇದ್ರ ಜೊತೆಗೆ ಹಾಕ್ಕೊಂಬಿಟ್ಟು ಅದನ್ನು ಕೂಡ ಚೆಂದ ಮಿಕ್ಸ್ ಮಾಡಿಬಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಯಾವುದೇ ಸ್ವೀಟ್ ಮಾಡುವಾಗ ಒಂದು ಚಿಟಿಕೆ ಉಪ್ಪು ಹಾಕಿದರೆ ಅದು ಟೇಸ್ಟು ಬೇರೆ ಥರನೇ ಆಗುತ್ತೆ. ಆಮೇಲೆ ನಾವು ಎಷ್ಟು ಸಬ್ಬಕ್ಕಿ ತೊಗೊಂಡಿದ್ವೋ ಅಷ್ಟೇ ಹಾಲನ್ನು ಹಾಕ್ಕೊಳ್ಬೇಕು. ಕಡಿಮೆ ಹಾಲು ಹಾಕಿ, ಜಾಸ್ತಿ ಹಾಕಿಬಿಡಬಾರ್ದು. ಕಡಿಮೆ ಹಾಲು ಹಾಕಿ ಅಷ್ಟೇ. ನಾವೆಷ್ಟು ಸಬ್ಬಕ್ಕಿ ಇತ್ತೋ ಅಷ್ಟೇ ಹಾಲು ಹಾಕ್ಬಿಟ್ಟು ಅದನ್ನು ರುಚಿಗೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಬೇಯಿಸಿ ಒಂದು 2 ನಿಮಿಷ ಬೆಂದರೆ ಸಾಕು, ಬೇಕಾದಷ್ಟು ಅದೇನೆ. ಅದಾದಮೇಲೆ ನೋಡಿ ಹಿಂಗೆ ಬೆಂದಿರುತ್ತೆ. ಅದಾದಮೇಲೆ ಅದನ್ನು ಚೆಂದ ತಿರುಗಿಸ್ಕೊಳ್ಳಿ. ನೋಡಿ, ಹಿಂಗೆ ಬೆಂದಾಗ ಅದೆಲ್ಲ ಹಿಂಗೆ ಗುಳ್ಳೆ ಹಂಗೆ ಅನಿಸುತ್ತೆ. ಈ ಟೈಮಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಬೇಕು. ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಆಮೇಲೆ ಈ ಶುಗರ್ ಹಾಕಿದ್ರೆ ಇದೇ ಕಲರ್ ಇರುತ್ತೆ, ಸಕ್ಕರೆ ಹಾಕಿದ್ರೆ ಇದೇ ಕಲರ್ ಇರುತ್ತೆ. ನಾನು ಬೆಲ್ಲ ಹಾಕ್ತಾಯಿದ್ದೀನಿ, ಹಾಗಾಗಿ ಕಲರ್ ಚೇಂಜ್ ಆಗ್ತದೆ. ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳಿ. ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಳಿ. ಆಮೇಲೆ ಬೆಲ್ಲದ ಪುಡಿನ ಹಾಕ್ಕೊಳ್ಬೇಕು. ಈ ಟೈಮಲ್ಲಿ ಬೆಲ್ಲದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರುವಾಗಲೇ ಅದು ಗಟ್ಟಿ ಆಗ್ತದೆ. ನೋಡಿ, ಹತ್ರ ಸೇರುತ್ತೆ. ಸ್ವೀಟ್ ನೀವು ನೋಡಿ ಹಾಕಿ, ಬೆಲ್ಲದ ಇದು ಸ್ವೀಟ್ ಎಷ್ಟು ಬೇಕು ಅಂತೇಳಿ ಅಂತ. ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಆದರೆ ಕಡಿಮೆನೇ ಸಾಕು. ಇದಿಷ್ಟು ಚೆಂದ ಮಿಕ್ಸ್ ಮಾಡಿ ಬರೋವಾಗ ನೋಡಿ, ಹಿಂಗೆ ಅಲ್ಲಾಡ್ಸೋಗೆಲ್ಲ ನೋಡಿ ಗಟ್ಟಿ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಹಾಲನ್ನ ಕಡಿಮೆ ಹಾಕಿ ಅಂತೇಳಿ. ಹಾಲು ಎಷ್ಟು ಸಬ್ಬಕ್ಕಿತ್ತು ಅಷ್ಟೇ ಹಾಲು ಹಾಕಬೇಕು. ಈಗ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತೇಳಿ. ಎಕ್ಸಲೆಂಟ್ ಆಗಿರುತ್ತೆ. ನೀವು ಖಂಡಿತ ಮಾಡಿ. ನೆಕ್ಸ್ಟ್ ನೀವು ರವೆಲಿ ಕೇಸರಿ ಬಾತೇ ಮಾಡೋದಿಲ್ಲ, ಇದನ್ನೇ ಇಷ್ಟಪಟ್ಟು ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ನಿಮಗೆ ಈ ಸಬ್ಬಕ್ಕಿ ಕೇಸರಿ ಬಾತ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.